ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಸ್ಟೇಟ್ ಎಲ್ ಬಿ ಆರ್ ವಾಚ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಏನೇನು ಡಾಕ್ಯುಮೆಂಟ್ಸು ರಿಕ್ವೈರ್ಡ್ ಇದೆ ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಏನು ತಿಳ್ಕೊಬೇಕಂದ್ರೆ, ಕೌನ್ಸಿಲಿಂಗ್ಗೆ ಅಂತ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾಗಿರಲ್ಲ. ಓಕೆ, ಕೌನ್ಸಿಲಿಂಗ್ಗೆ ಅಂತ ಕೆ ಸಬ್ಮಿಟ್ ಮಾಡೋ ರೀತಿ, ದಲ್ಲಿ ವೆರಿಫಿಕೇಶನ್ ಮಾಡೋ ರೀತಿ, ಆ ರೀತಿ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾಗಿರಲ್ಲ. ಮೊದಲು 1-2 ವರ್ಷದ ಹಿಂದೆ ಎಲ್ಲ ಹೋಗಿ ನೀವು ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡಿಸಿ ಬರಬೇಕಿತ್ತು. ಓಕೆ, ಇವಾಗೆಲ್ಲ ಆನ್ಲೈನ್ ವೆರಿಫೈ ಆಗುತ್ತೆ. ಓಕೆ, ನೀವೇನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರಾ ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲೇ ವೆರಿಫಿಕೇಶನ್ ಆಗೋಗುತ್ತೆ. ಓಕೆ, ಅದು ಕ್ಲೈಮ್ ಬಂದಾಯ್ತಾ, ಕ್ಲೈಮ್ ಆಗಿಲ್ವಾ ಅಂತ ನೀವು ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತಿರಲ್ಲ, ಅದೇ ಫೈನಲ್. ಓಕೆ, ಇವಾಗ ಡಾಕ್ಯುಮೆಂಟ್ಸ್ನ ಕೌನ್ಸಿಲಿಂಗ್ಗೆ ಅಂತ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇರಲ್ಲ. ಡಾಕ್ಯುಮೆಂಟ್ಸ್ ಬೇಕಾಗಿರೋಂಥದ್ದು ಅಡ್ಮಿಷನ್ಗೆ. ಓಕೆ, ಕಾಲೇಜ್ಗೆ ಹೋಗಿ ಜಾಯಿನ್ ಆಗಬೇಕಾದ್ರೆ, ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಅದು ಯಾವೆಲ್ಲ ಡಾಕ್ಯುಮೆಂಟ್ಸು ಅಂತ ಕೇಳೋದಾದ್ರೆ, ಈಗ ಕ್ಲೀನಾಗಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟು ಆದರೆ ಪ್ರೆಸೆಂಟ್ ಮಾಡ್ತೀನಿ. ಸದ್ಯಕ್ಕೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನು ಹೇಳ್ತಿದ್ದೀನಿ ಅಂತ. ಇವಾಗ ನಾನು ಒಂದು ರ್ಯಾಂಡಮ್ ಮೆಡಿಕಲ್ ಕಾಲೇಜ್ದು ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ತೆಗೆದು ನಿಮಗೆ ತೋರಿಸ್ತಿದ್ದೀನಿ. ಪ್ರತಿಯೊಂದು ಮೆಡಿಕಲ್ ಕಾಲೇಜ್ಗೆ ಇದೇ ರೀತಿ ಡಾಕ್ಯುಮೆಂಟ್ ಸಬ್ಮಿಷನ್ ಇದ್ದೇ ಇರುತ್ತೆ. ಪ್ರತಿಯೊಂದು ಕಾಲೇಜ್ಗೆ ಸೇಮ್ ಡಾಕ್ಯುಮೆಂಟ್ ಸಬ್ಮಿಷನ್ ಇರುತ್ತೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಕೇಳಿಸ್ಕೊಳ್ಳಿ, ನೆಕ್ಸ್ಟ್ ಪ್ರೆಸೆಂಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೀಟ್ UG ಅಡ್ಮಿಟ್ ಕಾರ್ಡ್. ಓಕೆ, ಅಡ್ಮಿಟ್ ಕಾರ್ಡ್ ಐತೆ ಅಲ್ವಾ ನಿಮ್ಮ ಹತ್ರ? ಅಡ್ಮಿಟ್ ಕಾರ್ಡಲ್ಲಿ ಮೇಯ್ನ್ ಆಗಿ ಫಸ್ಟ್ ಪೇಜ್, ನೀವು ಆಲ್ ಟಿಕೆಟ್ ಎಲ್ಲ ಅಡ್ಮಿಟ್ ಕಾರ್ಡ್ ಏನು ಇರುತ್ತೆ ಅದರಲ್ಲಿ 1, 2, 3 ಪೇಜಸ್ ಏನೋ ಇರುತ್ತೆ. ಅದರಲ್ಲಿ ಮೇಯ್ನ್ ಆಗಿ ಫಸ್ಟ್ ಪೇಜ್ ಏನಿರುತ್ತೆ ಅದಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಸ್ಕೋರ್ ಕಾರ್ಡ್ ಅಂಡ್ ರ್ಯಾಂಕ್ ಕಾರ್ಡ್, ಇದು ನೀಟ್ ರಿಸಲ್ಟ್ ಬಂದ್ಮೇಲೆ ಸ್ಕೋರ್ ಕಾರ್ಡ್ ಮತ್ತೆ ರ್ಯಾಂಕ್ ಕಾರ್ಡ್ ಎರಡು ಒಂದೇನೆ. ಓಕೆ, ಅದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಇವೇ ಡಾಕ್ಯುಮೆಂಟ್ಸ್ ಆಯ್ತಾ. ನೆಕ್ಸ್ಟ್ ಇಂದ ಕಾಲೇಜ್ ಅಲಾಟ್ಮೆಂಟ್ ಲೆಟರ್ ಅಂತ ಬರುತ್ತೆ. ಓಕೆ, ನಿಮ್ಗೆ ಯಾವ್ದು ಕಾಲೇಜ್ ಅಲಾಟ್ ಆಗುತ್ತೆ ಆ ಕಾಲೇಜ್ ಅಲಾಟ್ಮೆಂಟ್ ಲೆಟರ್ ಬರುತ್ತೆ, ಅದೊಂದು ಇಟ್ಕೋಬೇಕು. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್. ಓಕೆ, SSLC ಮಾರ್ಕ್ಸ್ ಕಾರ್ಡ್ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಎರಡರಲ್ಲಿ ಒಂದಾದ್ರೂ ನಡೆಯುತ್ತೆ. ಓಕೆ, ಮೇಯ್ನ್ ಆಗಿ SSLC ಮಾರ್ಕ್ಸ್ ಕಾರ್ಡ್ ಎಲ್ಲರ ಹತ್ರ ಇರುತ್ತಲ್ಲ, ಅದು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್. ಓಕೆ, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡು ಇಟ್ಕೊಂಡಿರಿ. ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಆಸ್ ಯೂಶುವಲ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹೇಗೆ ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅದೇ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಓಕೆ, ಲೈಕ್ 7 year ಕ್ಲೈಮ್ ಏನೋ ಆದ್ಮೇಲೆ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ಸಿಗೋದು ಕಾಲೇಜ್. ಸೊ ಅದು ಕ್ಲೈಮ್ ಮಾಡಿ ನೀವು ಐ ಥಿಂಕ್ BO ಸೈನ್ ಎಲ್ಲ ಹಾಕ್ಸಿರ್ತೀರಾ ಅನ್ಸುತ್ತೆ, ಅದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ ಆದಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೀನ್ಸ್ TC. ಓಕೆ, ಕಾಲೇಜಲ್ಲಿ TC ಇಸ್ಕೊಳ್ಳಿ. ನೆಕ್ಸ್ಟು ಡಾಮಿಸೈಲ್ ಸರ್ಟಿಫಿಕೇಟ್ ಯಾರಿಗೆ ಅಂತ ಹೇಳಿದ್ರೆ, ಫಾರ್ ಸ್ಟೂಡೆಂಟ್ಸ್ ನಾಟ್ ಸ್ಟಡಿಡ್ SSLC ಅವ್ರ ಸೆಕೆಂಡ್ PUC ಇನ್ ಕರ್ನಾಟಕ. ಓಕೆ, SSLC ಮತ್ತೆ ಸೆಕೆಂಡ್ PUC ಕರ್ನಾಟಕದಲ್ಲಿ ಸ್ಟಡಿ ಮಾಡಿಲ್ಲದೆ ಇರೋರು ಮತ್ತೆ ಆಲ್ ಇಂಡಿಯಾ ಕೋಟಾ ಥ್ರೂ ಬರೋರ್ಗು ಡಾಮಿಸೈಲ್ ಸರ್ಟಿಫಿಕೇಟ್ ಕೇಳ್ತಾರೆ. ಓಕೆ, ಅದೊಂದು ಇಟ್ಕೊಂಡಿರಿ. ಡಾಮಿಸೈಲ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಅಂದ್ರೆ, ಡಾಮಿಸೈಲ್ ಸರ್ಟಿಫಿಕೇಟ್ ಅಂದ್ರೇನೆ ಏನು ಗೊತ್ತಿಲ್ಲ ಅಂದ್ರೆ ಕೇಳ್ಕೊಳ್ಳಿ, ವಾಸಸ್ಥಳ ದೃಢೀಕರಣ ಪತ್ರ ಅಂತ ಬರುತ್ತೆ. ಓಕೆ, ನೀವು ನಿಮ್ಮ ನಾಡ ಕಚೇರಿ ಏನಿರುತ್ತೆ ಅಲ್ಲಿ ಹೋಗಿ ನೀವು ಮಾಡಿಸ್ಬೇಕಾಗುತ್ತೆ. ಅದು ಬರೋಕ್ಕೆ ಒಂದು 15 days ಎಲ್ಲ ಆಗುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ನ ಇವಾಗಲೇ ಅಪ್ಲಿಕೇಶನ್ ಹಾಕೊಂಡ್ರೆ ಅದು ಬೇಗ ಬರುತ್ತೆ. ಓಕೆ, ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಕೇಳೋದಾದ್ರೆ, ಈಗ ನಿಮಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ ಅನ್ಕೊಳ್ಳಿ, ನೀವು ಮಾಡಿಸೇ ಇರಲ್ಲ. ಈಗ ಕ್ಲೈಮ್ ಮಾಡಿರ್ತೀರಾ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮುಗ್ದೋಗಿರುತ್ತೆ, ನೀವು ಮತ್ತೆ ಮಾಡ್ಸೋಕ್ಕೆ 1 ತಿಂಗಳು ಆಗೋಗುತ್ತೆ ಅನ್ಕೊಳ್ಳಿ. ಆ ಟೈಮಲ್ಲಿ ಆಗ ಅಡ್ಮಿಷನ್ ಹತ್ತತ್ರ ಬಂತು ಅಂದಾಗ ಮಾಡ್ಸಕ್ ಹೋದ್ರೆ ಲೇಟ್ ಆಗ್ಬಿಡುತ್ತೆ ಸಬ್ಮಿಷನ್ಗೆ. ಸೊ ಅದಕ್ಕೋಸ್ಕರ ಇವಾಗಲೇ ಪ್ರೆಸೆಂಟ್ ಮಾಡ್ತಿದ್ದೀನಿ, ಸೊ ದಟ್ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ 1 ತಿಂಗಳಲ್ಲಿ. ಓಕೆ, ನೆಕ್ಸ್ಟು ರೂರಲ್ ಸರ್ಟಿಫಿಕೇಟ್, ರೂರಲ್ ಮತ್ತೆ ಕನ್ನಡ ಮೀಡಿಯಂ ಇಲ್ಲ HK ಹೈದರಾಬಾದ್ ಕೋಟ ಕ್ಲೈಮ್ ಇತ್ತು ಅಂದ್ರೆ ಈ 3 ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಆಫ್ ಪೇರೆಂಟ್ಸ್. ಓಕೆ, ನಿಮ್ಮ ನೇಮಲ್ಲಿ ಇರುತ್ತೆ ಸನ್ ಆಫ್ ದಿಸ್ ಪೇರೆಂಟ್ ಅಂತ ಎಲ್ಲ ಇರುತ್ತೆ. ಓಕೆ, ಮೇನ್ಲಿ ಪೇರೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್ ಅಂತಾನೆ ಹೇಳೋದು ಅದನ್ನ. ಓಕೆ, ಅದೊಂದು ಇಟ್ಕೊಂಡಿರಿ. ಏನಾದ್ರೂ ವ್ಯಾಲಿಡಿಟಿ ಮುಗಿಯೋಕ್ ಬರ್ತಿದೆ ಅಂದ್ರೆ ಮುಗಿಯೋವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಮುಗಿಯೋದಕ್ಕೂ ಮುಂಚೆನೆ ಮಾಡ್ಸಕ್ಕಾಗಲ್ಲ. ಏನಾದ್ರೂ ಕನ್ನಡದಲ್ಲಿತ್ತು ಇಂಗ್ಲಿಷಲ್ಲಿ ಮಾಡಿಸ್ತಿದ್ದೀನಿ ಹಾಗಾದ್ರೆ ಮಾಡಿಸ್ಬೋದು ಅನ್ಸುತ್ತೆ ಐ ಥಿಂಕ್. ಮತ್ತೆ ಏನಾದ್ರೂ ವ್ಯಾಲಿಡಿಟಿ ಮುಗೀತಿದೆ ಅಂದ್ರೆ ಮುಗಿಯೋವರೆಗೂ ವೆಯ್ಟ್ ಮಾಡಿನೇ ಮಾಡಿಸಿ. ಓಕೆ, ನೋ ಪ್ರಾಬ್ಲಮ್. ಏನಾದ್ರೂ
ಕನ್ನಡದಲ್ಲಿ ಇತ್ತು ಅನ್ಕೊಳ್ಳಿ. ಓಕೆ, ಆಗ ಕನ್ನಡದಲ್ಲಿಂದ ಬಿಟ್ಬಿಟ್ಟು ಇಂಗ್ಲಿಷಲ್ಲಿ ಮಾಡಿಸಿ. ಓಕೆ, ಅವಾಗ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಚೇಂಜ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಮತ್ತೆ migration certificate. Okay, migration certificate is for CBSE, ICSE and all India quota students. ಸ್ಟೇಟ್ ಕೋಟಾದಲ್ಲಿ ಇದ್ರೆ ಇಲ್ಲ. ಓಕೆ, ಮತ್ತೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಓಕೆ, ಬೈ RGHS ಫಾರ್ CBSE, ICSE, ಆಲ್ ಇಂಡಿಯಾ ಕೋಟಾ ಸ್ಟೂಡೆಂಟ್ಸ್ಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಓಕೆ, ಇದನ್ನ ಹೇಗೆ ಅಪ್ಲೈ ಮಾಡೋದು ಎಲ್ಲ ಪ್ರತಿಯೊಂದು ಥಿಂಗ್ಸ್ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದು RGHS ಅಲ್ಲಿ ಅಪ್ಲೈ ಮಾಡ್ಕೋಬೇಕು. RGHS ವೆಬ್ಸೈಟ್ ಇರುತ್ತೆ ಅಲ್ಲಿ. ಓಕೆ, ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಇಲ್ಲಿರೋಂಥ ಡಾಕ್ಯುಮೆಂಟ್ಸ್ ಲೈಕ್ ಸ್ಟೇಟ್ ಇದು ಯಾವುದು ಕ್ಯಾಟಗರಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಇಂಗ್ಲಿಷಲ್ಲೇ ಇರಬೇಕಾ ಅಂತ ಇಲ್ಲ. ನೀವು ಲೋಕಲ್ ಲ್ಯಾಂಗ್ವೇಜ್ ಏನಿದೆ ಅದ್ರಲ್ಲಿ ಸಬ್ಮಿಟ್ ಮಾಡಿದ್ರು ನಡೆಯುತ್ತೆ. ಓಕೆ, ನೀವು ಇಂಗ್ಲಿಷಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ಓಡಾಡಕ್ ಹೋದ್ರೆ ಅದೇನು ಬೇಕಾಗಿರಲ್ಲ. ಓಕೆ, ನೆಕ್ಸ್ಟ್ ಫಿಟ್ನೆಸ್ ಸರ್ಟಿಫಿಕೇಟ್. ಫಿಟ್ನೆಸ್ ಸರ್ಟಿಫಿಕೇಟ್ ಬೈ ಇಶ್ಯೂಡ್ ಬೈ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್. ಓಕೆ, ಅದು ಯಾವಾಗ ಮಾಡಿಸ್ಬೇಕಂತ ಕೇಳೋದಾದ್ರೆ, ನೀವು ಅಡ್ಮಿಷನ್ಗೆ ಇನ್ನೊಂದು ವಾರ 15 ದಿನ ಇತ್ತು ಅಂದಾಗ ಮಾಡಿಸಿ. ಓಕೆ, ಇವಾಗ ಮಾಡಿಸಿ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ನೆಕ್ಸ್ಟು ಅನಕ್ಷರ್ 1, 2 ರೂರಲ್ ಬಾಂಡ್, ಸರ್ವಿಸ್ ಬಾಂಡ್, ಜನರಲ್ ಅಫಿಡವಿಟ್, ಈ ರೀತಿ 4 ಬಾಂಡ್ಸ್ ಇರುತ್ತೆ. ಓಕೆ, ಇದು ಡಿಫ್ರೆಂಟ್ ಕಾಲೇಜಸ್ಗೆ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಒಂದೊಂದ್ ಕಡೆ ಹಾಸ್ಟೆಲ್ದು ಬಾಂಡ್ ಕೇಳ್ತಾರೆ, ಒಂದೊಂದ್ ಕಡೆ ಅದೇ ಕಾಲೇಜ್ದು 3-4 ಬಾಂಡ್ಸ್ ಇರುತ್ತೆ. ಓಕೆ, ಅದೆಲ್ಲ ಬಾಂಡ್ಸ್ ಯಾವಾಗ ಮಾಡಿಸ್ಬೇಕಂದ್ರೆ ನಿಮ್ಗೆ ಕಾಲೇಜ್ ಅಲಾಟ್ ಆದ್ಮೇಲೆ ಅವರು ಒಂದು ಫಾರ್ಮೆಟ್ ಕಳಿಸ್ತಾರೆ. ಓಕೆ, ಆಸ್ ಪರ್ ದಟ್ ಫಾರ್ಮೆಟ್ ನೀವು ಆ ಬಾಂಡ್ನ ಮಾಡಿಸ್ಬೇಕಾಗುತ್ತೆ, ಈ ಸ್ಟ್ಯಾಂಪ್ ಎಲ್ಲ ಹಾಕ್ಸಿ. ಓಕೆ, ಅದು ಇವಾಗ ಸದ್ಯಕ್ಕೆ ಏನ್ ಬೇಕಾಗಿಲ್ಲ. ಓಕೆ, ಅದು ಯಾವಾಗ ಮಾಡಿಸ್ಬೇಕು, ಅಡ್ಮಿಷನ್ ಹೋಗೋ ಟೈಮಲ್ಲಿ ಅವರು ಡಾಕ್ಯುಮೆಂಟ್ ಸೆಂಡ್ ಮಾಡಿದಾಗ ಮಾಡಿಸ್ಬೇಕಾಗುತ್ತೆ. ಅದನ್ನ ನಾನು ಮುಂದೆ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಮಾಡಿಸೋದು ಅಂತ. ಲಾಸ್ಟ್ ಇಯರ್ ಸಹ ಮಾಡಿದ್ದೆ. ನೆಕ್ಸ್ಟು ಫೋಟೋಗ್ರಾಫ್. ಓಕೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಸಾಫ್ಟ್ ಕಾಪಿ ಇನ್ JPG ಲೆಸ್ ದನ್ 45 KB. ಓಕೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡಿರಿ, ಆಧಾರ್ ಕಾರ್ಡ್ ಫೋಟೋ ಕಾಪಿ ಇಟ್ಕೊಂಡಿರಿ, ಮತ್ತೆ ಆಧಾರ್ ಕಾರ್ಡ್ ಫೋಟೋ ಕಾಪಿ, ಮತ್ತೆ ಅದು ಏನು ಕಾಲೇಜ್ ಸಬ್ಮಿಟ್ ಮಾಡೋದಿರಲ್ಲ. ಮತ್ತೆ ಫಿಸಿಕಲ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಫ್ ರಿಕ್ವೈರ್ಡ್ ಇತ್ತು ಅಂದ್ರೆ, ಮತ್ತೆ KAಗೆ ಫೀಸ್ ಕಟ್ತಿರಲ್ಲ. ಓಕೆ, KAಗೆ ಲೈಕ್ SC/ST ಸ್ಟೂಡೆಂಟ್ಸು 750 rupees ಏನೋ ಕಟ್ತೀರಾ. ಮತ್ತೆ ಇನ್ ಮಿಕ್ಕಿದ್ದು ಜನರಲ್ OBC ಸ್ಟೂಡೆಂಟ್ಸ್ ಎಲ್ಲ 65,750 ಏನೋ ಕಟ್ತಾರೆ. ಓಕೆ, ಆ ಕಟ್ಟಿರೋದು ಚಲನ್. ಓಕೆ, ಅದೊಂದು ತಗೋಬೇಕು. ಮತ್ತೆ DD ಕಾಲೇಜ್ ಫೀಸ್ ಕಟ್ತಿರಲ್ಲ, ಅದೊಂದು DD ತಗೊಂಡು ಅಲ್ಲೇ ಕಟ್ಟುವಾಗ ಅದೊಂದು ಫೋಟೋ ಕಾಪಿ ಏನೋ ತಗೊಂಡು ಅದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಓಕೆ, ಇದೆಲ್ಲ ಡಾಕ್ಯುಮೆಂಟ್ಸ್ ನಾನು ಏನೇನು ಓದಿದ್ದೀನಿ ಅದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಒಂದು ಪೆನ್ ಡ್ರೈವ್ ಅಲ್ಲಿ ಸಾಫ್ಟ್ ಕಾಪಿ ಇಟ್ಕೊಂಡಿರ್ಬೇಕು. ಓಕೆ, ಇದೆಲ್ಲ ಡಾಕ್ಯುಮೆಂಟ್ಸ್ನ 2 ಸೆಟ್ಸ್, ಒಂದು ಒರಿಜಿನಲ್ ಸೆಟ್, ಇನ್ನೊಂದು ಅಟ್ಯಾಚ್ ಮಾಡಿಸ್ಬೇಕು. 2 ಸೆಟ್ಸ್, ಒಂದು ಒರಿಜಿನಲ್, 2 ಅಟ್ಯಾಚ್ಡ್, ಮತ್ತೆ 2 ನೀವು ಪರ್ಸನಲ್ ಯೂಸ್ ಮಾಡ್ಕೊಳಕ್ಕೆ. ಓಕೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಾಲೇಜ್ ಸಬ್ಮಿಟ್ ಮಾಡ್ಬಿಡ್ತೀರಾ, ಇನ್ನ ಅದ್ರ ಜೊತೆಗೆ 2 ಅಟ್ಯಾಚ್ಡ್ ಕಾಪೀಸ್ನು ಸಬ್ಮಿಟ್ ಮಾಡ್ತೀರಾ. ಬಟ್ ನಿಮ್ಮ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಇರಬೇಕು, ಸೊ ದಟ್ ನೀವು ಏನಾದರೂ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಇಲ್ಲ ಯಾವ್ದಾದ್ರು ಬೇರೆ ಪ್ರೈವೇಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಅದಕ್ಕೆಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಲ್ಲ. ಸೊ ನೀವೇನ್ ಮಾಡ್ಬೇಕು, ಇದಿಷ್ಟು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬಿಡ್ತಿರಲ್ಲ, ಅದಕ್ಕೋಸ್ಕರ 2 ಕಾಪೀಸ್ 3 ಕಾಪೀಸ್ ಎಕ್ಸ್ಟ್ರಾ ಜೆರಾಕ್ಸ್ ನ ಇಲ್ಲ ಕಲರ್ ಪ್ರಿಂಟ್ ನ ತಗೊಂಡು ಒರಿಜಿನಲ್ದ ನೀವು ಸಪ್ರೇಟ್ ಆಗಿ ಇಟ್ಕೊಂಡಿರ್ಬೇಕು ಫಾರ್ ಯುವರ್ ಯೂಸ್. ಓಕೆ, ಕಾಲೇಜ್ಗೆ ಏನೇನು ಸಬ್ಮಿಟ್ ಮಾಡಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೆ 2 ಸೆಟ್ಸ್ ಆಫ್ ಜೆರಾಕ್ಸ್ ಇಷ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಇದ್ರ ಜೊತೆಗೆ ಸಾಫ್ಟ್ ಕಾಪಿನೂ ಸಹ, ಸಾಫ್ಟ್ ಕಾಪಿ ಸ್ಕ್ಯಾನ್ ಮಾಡಿ ಸಾಫ್ಟ್ ಕಾಪಿ ಮಾಡಿಕೊಂಡು ಪೆನ್ ಡ್ರೈವ್ ಅಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು, ಅವರು ಅಪ್ಲೋಡ್ ಮಾಡಿಕೊಂಡು ನಿಮ್ಗೆ ವಾಪಸ್ ಪೆನ್ ಡ್ರೈವ್ ಕೊಡ್ತಾರೆ. ಓಕೆ, ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಗೆ ಅಡ್ಮಿಷನ್ ಟೈಮಲ್ಲಿ ಬೇಕು. ಕೌನ್ಸಿಲಿಂಗ್ಗೆ ಏನ್ ಬೇಕು ಡಾಕ್ಯುಮೆಂಟ್ಸ್ ಅಂತ ಕೇಳೋದಾದ್ರೆ, ಕೌನ್ಸಿಲಿಂಗ್ಗೆ ನಾರ್ಮಲ್ ಆಗಿ ಏನು ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ರೂರಲ್ ಕ್ಲೈಮ್ ಮಾಡಿರ್ತೀರಾ, ರೂರಲ್ ಕ್ಲೈಮ್ ಆಗಿರಲ್ಲ. ಓಕೆ, ಆವಾಗ ನೀವು KAಗೆ ಬಂದು ಇದು ನಂದು ಕ್ಲೈಮ್ ಆಗಿಲ್ಲ, ಇದನ್ನ ಕ್ಲೈಮ್ ಮಾಡ್ಕೊಡಿ ಅಂತ ಕೇಳಿದ್ರೆ ಅವರು ನಿಮ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಓಕೆ, ಆ ಡಾಕ್ಯುಮೆಂಟ್ಸ್ನ ಅವ್ರು ಕೊಟ್ಟು ನೀವು ಕ್ಲೈಮ್ ಮಾಡ್ಬೇಕಾಗುತ್ತೆ. ಆವಾಗಷ್ಟೇ ನಿಮ್ಗೆ ಇದು ಬೇಕಾಗಿರೋಂಥದ್ದು ಡಾಕ್ಯುಮೆಂಟ್ಸ್ ಫಾರ್ KAಗೆ. ಇನ್ನು ನಾರ್ಮಲ್ ಆಗಿ ನಾನು ಇದು ಜನರಲ್ ಆಗಿ ಗೌರ್ಮೆಂಟ್ ಮತ್ತೆ ಸೆಮಿ ಗೌರ್ಮೆಂಟ್ ರಿಲೇಟೆಡ್ ನಾನು ಹೇಳ್ತಿರೋದು, ಪ್ರೈವೇಟ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಪ್ರೈವೇಟ್
ಪ್ರೈವೇಟ್ ಮೀನ್ಸ್ ಕಂಪ್ಲೀಟ್ ಪ್ರೈವೇಟ್, ನಾಟ್ ಸೆಮಿ ಗೌರ್ಮೆಂಟ್ ಟೈಪ್. ಅದು ಕಂಪ್ಲೀಟ್ ಪ್ರೈವೇಟ್ಗೆ ಅಷ್ಟು ಐಡಿಯಾ ಇಲ್ಲ ಅವ್ರು ಏನೇನು ಮಾಡ್ತಾರೆ ಅಂತ. ಆ ರೀತಿ ಸ್ಟೂಡೆಂಟ್ಸೂ ಕಮ್ಮಿ ಇರ್ತಾರೆ. ಓಕೆ, ಇರಲಿ, ನೋ ಪ್ರಾಬ್ಲಮ್. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಈಗ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬಂದು ಸೆಮಿ ಗೌರ್ಮೆಂಟ್ ಮತ್ತೆ ಗೌರ್ಮೆಂಟ್ ಫೀ ಸ್ಟ್ರಕ್ಚರ್ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್ನ ನೆಕ್ಸ್ಟ್ ವಿಡಿಯೋ ಮಾಡ್ತಿದ್ದೀನಿ, ಇನ್ಕ್ಲೂಡಿಂಗ್ SSP ರಿಲೇಟ್ ಮಾಡಿ ವಿಡಿಯೋ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಲೈಕ್ ಮಾಡಿದ್ಮೇಲೆ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.